ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುಚಿ ಬೈ ಭವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಬ್ರೆಡ್ ರೋಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣವಾ? ಇಲ್ಲಿ 2 ಪೋರ್ಷನ್ ನಾನು ಬ್ರೆಡ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ, 1 ಸ್ಪೂನ್ ಕಾರ್ನ್ ಫ್ಲೋರ್ ನ ತೆಗೆದಿಟ್ಕೊಂಡಿದ್ದೀನಿ ಸ್ಟಡಿ ಮಾಡೋದಕ್ಕೆ. ಮತ್ತೆ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕಾಳು ಮೆಣಸು ಪುಡಿ, ಮತ್ತೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಲಿಫ್ಲವರ್ ನ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ, ಬೇಕಿದ್ರೆ ಕ್ಯಾಪ್ಸಿಕಮ್ ನ ಆಡ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ 3 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹೇಗ್ ಮಾಡೋದು ನೋಡ್ಕೊಳ್ಳೋಣ. ಮೊದಲು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶರ್ ನ ಯೂಸ್ ಮಾಡ್ಕೊಂಡು, ಗಂಟು ಇರಬಾರ್ದು, ಈ ತರ ಆಗ್ಬೇಕು. ನೆಕ್ಸ್ಟ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ಕೊಳ್ಳೋಣ. ಬ್ರೆಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು 6 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ನಾನು ಇದಕ್ಕೆ. ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು, ನೋಡ್ಕೊಂಡು ಹಾಕೊಳ್ಳಿ ಟೇಸ್ಟ್ಗೆ. ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ನಾನು. ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಮತ್ತೆ ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಈರುಳ್ಳಿ, ಕಾಲಿಫ್ಲವರ್ ಮತ್ತೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯ್ದಿರೋಣ. ಈ ಕನ್ಸಿಸ್ಟೆನ್ಸಿ ಇರ್ಬೇಕದು. ನೀರ್ ಹಾಕ್ಬೇಡಿ, ನೀರ್ ಹಾಕ್ತೆ ಕಲಿಸ್ಕೊಳ್ಳಿ. ಉಂಡೆ ಮಾಡಕ್ ಬರ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಕೊಟ್ಕೊಂಡು ಕಟ್ಲೆಟ್ ಶೇಪ್ ಕೊಟ್ಕೋಬಹುದು ನೀವು. ನಾನು ಈ ಶೇಪ್ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ರೆಸಿಪಿ ಇದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕೊಡ್ಬೋದು, ಚಿಕ್ಕ ಮಕ್ಕಳಿಗೆ. ಮತ್ತೆ ಈವ್ನಿಂಗ್ ಸ್ನಾಕ್ಸ್ ತಗೋಬಹುದು, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ನ. ಎಲ್ಲ ಹೀಗೆ ಮಾಡಿಟ್ಕೊಳ್ಳೋಣ. ಇಷ್ಟ ಆಗಿದೆ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಈ 1 ಸ್ಪೂನ್ ನಾನು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ನೀವು ಮೈದಾ ಹಿಟ್ಟು ಉಪಯೋಗಿಸ್ಕೋಬಹುದು. ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕೊಂಡು ಸ್ಟಡಿ ಮಾಡ್ಕೋಬೇಕಂದ್ರೆ ತೆಳ್ಳಗೆ ಕಲಿಸ್ಕೋಬೇಕು ಇದನ್ನ, ಗಂಟಿಲ್ದಾಗೆ. ಸ್ವಲ್ಪ ತೆಳ್ಳಗೆ ಇರ್ಲಿ ಇದು. ಜಸ್ಟ್ ಇದು ಕೋಟಿಂಗ್ಗೋಸ್ಕರ. ಇದು ಹಾಕಿಲ್ಲ ಅಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ಬೈಂಡಿಂಗ್ ಏಜೆಂಟ್ ಆಗಿ ಆಗುತ್ತೆ ಇದು. ಒಂದ್ಸಲ ಡಿಪ್ ಮಾಡಿ ನೀಟಾಗಿ. ಆಮೇಲೆ ಬ್ರೆಡ್ ಕ್ರಮ್ಸ್ ಅಲ್ಲಿ ನೀಟಾಗಿ ಕೋಟಿಂಗ್ ಕೊಡಿ. ಫುಲ್ ಕೋಟ್ ಆಗ್ಬೇಕು. ನೀಟಾಗಿ ರೋಲ್ ಮಾಡಿ. ಎಲ್ಲ ಹೀಗೆ ಮಾಡ್ಕೊಳ್ಳಿ, ಎಲ್ಲ ರೋಲ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಕಾದಿದೆ ಇವಾಗ. 1 ಬೈ 1 ಹಾಕೊಳ್ಳೋಣ. ನಾನು 2 ಬ್ಯಾಚ್ ಹಾಕೊಂಡಿದ್ದೀನಿ ಇದರಲ್ಲಿ. 2 to 3 ಮಿನಿಟ್ಸ್ಗೆಲ್ಲ ಆಗುತ್ತೆ. ಮೇಲ್ಗಡೆ ಎಲ್ಲ ಗೋಲ್ಡನ್ ಬ್ರೌನ್ ಬರುತ್ತೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಎಲ್ಲ ಸಾಫ್ಟ್ ಆಗಿರುತ್ತೆ. 2 to 3 ಮಿನಿಟ್ಸ್ ಡೀಪ್ ಫ್ರೈ ಮಾಡಿ. ಬೇಕಿದ್ರೆ ನೀವು ಶಾಲೋ ಫ್ರೈ ಮಾಡ್ಕೋಬಹುದು, ಬಟ್ ನಾನು ಡೀಪ್ ಫ್ರೈ ಮಾಡಿದ್ದೀನಿ ನಾನು. ಏರ್ ಫ್ರೈ ಇದ್ರೆ ಅದರಲ್ಲೂ ಮಾಡ್ಕೋಬಹುದು. 3 ಮಿನಿಟ್ಸ್ಗೆಲ್ಲ ತೆಗ್ದಿದ್ದೀನಿ ನಾನು. ಈ ಕಲರ್ ಬರಬೇಕು. ರೆಡಿ ಇದೆ ಇವಾಗ. ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.